ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಕೇವಲ 2 ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಕೇಸರಿಬಾತ್ ಮಾಡುವ ಸುಲಭವಾದ ವಿಧಾನವನ್ನು ತಿಳಿಸ್ಕೊಡ್ತೇವೆ. ಕೇಸರಿಬಾತ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ ಹೆಚ್ಚು ಪ್ರಮಾಣದ ಕೇಸರಿಬಾತನ್ನು ಮಾಡಲು ತೋರಿಸುತ್ತಿರುವ ಕಾರಣ 4 ಸೇರು ರವೆ, 4 ಸೇರು ಸಕ್ಕರೆ, 2 ಕೊಡ ನೀರು, ಕೇಸರಿಬಾತ್ ಕಲರ್. ಮೊದಲು ಒಂದು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ 2 ಕೊಡ ನೀರನ್ನು ಹಾಕಬೇಕು. ನೀರು ಚೆನ್ನಾಗಿ ಕುದಿಯುವವರೆಗೂ ಕಾಯಿಸಬೇಕು. ನೀರು ಚೆನ್ನಾಗಿ ಕುದಿ ಬಂದ ನಂತರ ನಮ್ಮ ಬಳಿ ಇರುವ ಕೇಸರಿಬಾತ್ ಪೌಡರ್ನ ಕಲರ್ ಅದಕ್ಕೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ 4 ಸೇರು ರವೆಯನ್ನು ಕುದಿಯುತ್ತಿರುವ ಆ ನೀರಿಗೆ ಹಾಕಬೇಕು. ನೀವು ರವೆಯನ್ನು ಬೇಕಾದರೆ ಹುರಿದುಕೊಳ್ಳಬಹುದು, ಇಲ್ಲ ಅಂದರೆ ಹಾಗೆ ಉಪಯೋಗಿಸಬಹುದು. ನಂತರ ಆ ರವೆ ಚೆನ್ನಾಗಿ ಬೇಯುವವರೆಗೂ ಕುದಿಸಬೇಕು. ಆಮೇಲೆ 4 ಸೇರು ಸಕ್ಕರೆಯನ್ನು ಪಾತ್ರೆಯಲ್ಲಿರುವ ರವೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಸಂಪೂರ್ಣ ಕರಗುವವರೆಗೂ ಹೆಚ್ಚು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿ. ನಾನಿಲ್ಲಿ 4 ಸೇರು ರವೆ, 4 ಸೇರು ಸಕ್ಕರೆ, 2 ಕೊಡ ನೀರು ತೆಗೆದುಕೊಂಡಿರುವುದು ಹೆಚ್ಚಿನ ಪ್ರಮಾಣದ ಕೇಸರಿಬಾತ್ಗಾಗಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿಕೊಳ್ಳಬಹುದು. ಫೈನಲಿ ವಿ ಗಾಟ್ ಪರ್ಫೆಕ್ಟ್ ಕೇಸರಿಬಾತ್. ನೋಡಿ ಇಲ್ಲಿ ಎಷ್ಟೊಂದು ಸಾಫ್ಟಾಗಿ, ಎಷ್ಟೊಂದು ಪರ್ಫೆಕ್ಟಾಗಿ, ಯಾವುದೇ ತುಪ್ಪ ಮತ್ತು ಎಣ್ಣೆ ಇಲ್ಲದೆ ನಮ್ಮಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಸುಲಭವಾಗಿ ಮಾಡಬಹುದಾದ ಕೇಸರಿಬಾತ್ ಮಾಡುವ ಸುಲಭ ವಿಧಾನವಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್